ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಸರ್ಪಲಾಂಛನದ ಎಡೆಗಳೊಡನೆ ಸರಸ ಮಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಹೋರ್ಗರವ ಬಿರುಗಾಳಿಗೆ ಬೆದರದೆ ಹರೆಯನ್ನೇ ನಡುಗಿಸಿದ ಧೀಮಂತ ಪ್ರಚಂಡ ಗಂಡುಗಲಿಯಾಗಿ ಪ್ರಜ್ವಲಿಸುತ್ತ ಕನ್ನಿಕ ರತ್ನ ಸೋಪಾನಗಳಿಂದೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಚೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನಗಳನ್ನು ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಗಂಡುಗೊಡಲಿಯ ಗಂಡನಾದ ಪರಶುರಾಮನನ್ನೇ ಸೋಲಿಸಿ ಕೀರ್ತಿಶಾಲಿ ಎಂದೆನಿಸಿಕೊಂಡ ಭೀಷ್ಮಾಚಾರ್ಯನ್ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉತ್ತುಂಗಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಸಹೋದರ ಅಗ್ರಜ, ಮದವೇರಿದ ಮದ್ದಾನೆಯನ್ನು ಬಗ್ಗಿ ಪಡೆಯಬಲ್ಲ ಈ ನನ್ನ ಸಹೋದರ ಮದಗಜ. ಅಲ್ಲ ಅಲ್ಲ ಸಹೋದರ ಮಾವ ಸಿಂಧುರಾಜ. ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆಯುವಂತಹ ಸಾಹಸಿ ಈ ನನ್ನ ಮಾವ. ಮಿತ್ರ ಕರ್ಣ, ಮಾವ ಶಕುನಿ. ಉರುಗಲಾಂಛನ ಮೆರು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಉರುಗಲಾಂಛನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿದೆ. ಸ್ವರ ಸಂಪನ್ನ ದೀಪ್ತಿ ಮಣಿಮಗುಟ ವರ್ಧನಗೆ ಪುರೋಧರ ನಿಪುಣ ನಿರ್ಜನೆ ನನಗೆ ದಾನಗೈದ ಕಾರಣ ಸಹೋದರ ದುಶ್ಯಾಸನಾದಿಗಳಿರಲು ಎಡಗಿಹರ ಎನಗೆ ಸುರಸಿಂಧೂತನಯ ಗುರುವಂ ವಿನಯ. ಸಾಟಿಗಿರುವರೆಗನ್ ಎನಗೆ ಸರಿ ಸಾಟಿಗಿರುವರೆಗೆ ಸಹೋದರ ಅಗ್ರಜ, ಸಾಟಿಗಿರುವರೆಗನ್ ಎನಗೆ ಸರಿ ಸಾಟಿಗಿರುವರೆಗೆ ಗುರುಕುಲ ಸಿಂಹಾಸನಸಿ ಕಲವ ಬಿಡದೆ ಸೌರನಿಗೆ ಕೈ ಕದುರಿಗೆ ನಿಂತು ಬಾಳುತ್ತಿರೆ.
ಈಗಿರುವಲ್ಲಿ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆ ಗುರುಕುಲ ಸಿಂಗ್ ಮಾತನ ಸಿಂಗ್ ಚಲವ ಬಿಡದೆ ಸೌರನಿಗೆ ಕೈ ಕದರಿ ಎನಿಸಿ ಮಾಡುತ್ತಿದೆ ಸೋದರ ಗುರುಕುಲ ಸಿಂಗ್ ಮಾತನ ಸಿಂಗ್ ಚಲವ ಬಿಡದೆ ಸೌರನಿಗೆ ಕೈ ಕದರಿ ಎನಿಸಿ ಮಾಡುತ್ತಿದೆ ಸಾಟಿಗಿರುವರೆಗೆ ನನಗೆ ಸರಿ ಸಾಟಿಗಿರುವರೆ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಬಲ್ಲಿರ. ರಾಜ್ಯ ಕೋಶಾದಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡು ಅಲೆಯುತ್ತಿರುವ ಹೇಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ಸಂಧಾನಕ್ಕೆ ಕಳಿಸುತ್ತಿರುವರಂತೆ. ಸಂಧಾನಕ್ಕೆ ನೋಡಿದಿರ ಅವರ ಅಟ್ಟಹಾಸವನ್ನ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಸಮರವು ಸಿದ್ಧವಲ್ಲವೇ? ಯೋದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದ ಬೆಂಬಲವಿರುವುದು. ಅದರ ಕಾಲ್ಕುಳಿತಕ್ಕೆ ಸಿಕ್ಕವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನಜ್ಜು ಗುಚ್ಚಾಗಿ ಹೋಗುವರು. ಬಲ್ಲೆಯ ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ನೆರವೇರಿಸಲು ಸರಿಯಾದ ಕರ್ಮೋಪದೇಶಕನಾರು. ನೆಚ್ಚಿನ ಕಾಳಗಕ್ಕೆ ಬೆಚ್ಚಿ ಬೀಳದವರನ್ನು ರೊಚ್ಚಿನಿಂದ ಕೊಚ್ಚಿ ನುಚ್ಚು ನೂರಾಗಿಸಲು ನಾನು ಈ ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಅದು ನಿಜವೇ. ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳಗ್ಗೆ ನಮಗೇಕಿದ್ರ ಚಿಂತೆ? ಜಯ ಜಯ ಯದುಪತಿ, ಜಯ ಜಯ ಕೃಷ್ಣ. ಪುರುಷೋತ್ತಮರು ಬರುತ್ತಿರುವರು. ಯಾರು? ಯಾರಿಗೆ ಪುರುಷೋತ್ತಮ? ಬಂಧವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಒಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮನೆಗೋದವನು ಪುರುಷೋತ್ತಮನೇ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯದ ವಿಚಾರವಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲಯ್ಯ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡುವುದನ್ನ ಚಕ್ರವರ್ತಿಯಾದ ನಾನು ದಾಸಿ ಪುತ್ರನಾದ ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಬಲವಂತಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವ ಅಧೀನರು. ರೋಗಿಯ ಪತಿ ರುಚಿಯುವಂತೆ ಅಪತ್ಯವು ಎಂದು ರುಚಿಸುವುದಿಲ್ಲ. ನಿನಗೆ ಮರಣಕಾಲ ಸಮೀಪದಿಂದ ನಿನಗೆ ಬುದ್ಧಿ ಹೀನವಾಗಿರುವುದು. ವಿದುರ, ಒದರದಿರಲು ವಿದುರ ಸದರದಿ, ಹುಡುಕಿ ಒದರದಿರಲು ವಿದುರ ಸದರದಿ. ಒದರದಿರಲು ವಿದುರ ಸದರದಿ, ಹುಡುಕಿ ಒದರದಿರಲು ವಿದುರ ಸದರದಿ. ಎರಡು ಸಮಯೊಳಗೆ ನೆರೆದ
ಹಿರಿಯವನು ಪೂಜ್ಯನೆಂದು ಸುಮ್ಮನೆ ಬಿಟ್ಟರೆ ಬಾಯಿಗೆ ಬಂದಂತೆ ಹೊಗಳುತ್ತಿರುವೆಯ ಅವಿವೇಕಿ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನಾಡಿದ್ದರೆ ಅವರ ನಾಲಿಗೆಯನ್ನು ಸೀಳಿಬಿಡುತ್ತಿದ್ದೆ. ಸಹೋದರ ದುಶ್ಯಾಸನ, ಅಗ್ರಜ, ಮಿತಿ ಮೀರಿ ಮಾತನಾಡುತ್ತಿರುವ ಇವನನ್ನು ಈ ನನ್ನ ಸಭೆಯಿಂದ ಆಚೆಗೆ ತಳ್ಳಿಬಿಡು. ಎಲ್ಲವೋ ವಿದುರ, ಅಣ್ಣನ ವಿರುದ್ಧ ಮಾತನಾಡಿ ಆತ್ಮಗೌರವಕ್ಕೆ ಹಾನಿ ತಂದೊಡ್ಡುವ ದ್ರೋಹಿ, ಈ ಕೂಡಲೇ ಮರ್ಯಾದೆಯಾಗಿ ಸಭೆಯಿಂದ ಆಚೆಗೆ ತೊಲಗು, ಇಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ, ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ನಿನಗೆ ಹೇಳಿಯೇ ತೀರಬೇಕು. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯುತ್ತಿರುವ ನಿನ್ನ ನ್ಯಾಲಿಗೆ ಸೀಳಿ ಹೋಗಬಾರದು. ಪಾಪಿ, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯೋಗಿಸಿ ಕೊಲ್ಲುವಾಗ ನಿನ್ನನ್ನು ಕಾಪಾಡಲೆಂದಿಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ನಾನು ಈಗಲೇ ಮುರಿದು ಬಿಸಾಡಿ ಓಡುವೆನು. ಪ್ರಮಾದವಾಯಿತು ಸುಯೋಧನ. ನನ್ನನ್ನು ಈ ಸಭೆಯಲ್ಲಿ ಗೌರವಿಸಿದ್ದರೆ ನಾನು ಒಂದು ಕ್ಷಣ ಮಾತ್ರವೂ ಈ ಸಭೆಯಲ್ಲಿ ಇರುವುದಿಲ್ಲ. ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಲ್ಲ. ಇವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದರೆ 3 ಲೋಕದಲ್ಲೇ ಇವರನ್ನು ಜಯಿಸಬಲ್ಲ ತಕ್ಕವರು ಯಾರಿದ್ದರು ಹೇಳು. ಕರ್ಣ, ಇವನ ಗೊಡ್ಡು ಬೆದರಿಕೆಗೆ ನೀನು ಹೆದರಿದೆಯಾ? ಇವನು ರಣಾಂಗಣದಲ್ಲಿ ನಿಂತು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ? ಇವನ ಒಂದು ಬಿಲ್ಲು ಹೋದರೇನಂತೆ ಕರ್ಣ, ನನ್ನರಮನೆಯ ಶಸ್ತ್ರಾಗಾರದಲ್ಲಿ 1000 ಬಿಲ್ಲು ಬಾಣಗಳಿರುವವು. ಚಿಂತಿಸಬೇಡ ಕರ್ಣ. ಈಗ ಕೇಳಿ, ರಾಯಭಾರಿಯಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ತಕ್ಷಣವೇ ಈ ನನ್ನ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಕೃಷ್ಣನು ನಿದ್ರೆ ಮಾಡುವವನಂತೆ ನಟಿಸಿ ನನ್ನನ್ನು ವಂಚಿಸಿ ಅಪಮಾನ. ಈ ದಿನ ಅವನು ಬಂದಾಗ ನಾವು ಅವನಿಗೆ ಅಪಮಾನ ಮಾಡಲೇಬೇಕು. ಹೌದು. ಎಲ್ಲಿ ನಮ್ಮ ಸೇನಾಧಿಕಾರಿ ಪಟ್ಟಿಯನ್ನು ಕೊಡು. ಇದು ಆ ಕೃಷ್ಣನು ಬರುವಾಗ ನಾವು ಅದನ್ನು ಎದುರು ನೋಡ್ತಾ ಕುಳಿತಿರೋಣ. ಕರ್ಮ ತಾಂಡವ ಕರ್ಮ ಪಾಪಿಮಾ ಕರ್ಮ ತಾಂಡವ ಕರ್ಮ ಪಾಪಿಮಾ ಕರ್ಮ ತಾಂಡವ ಕರ್ಮವೇ
ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುತ್ತಿರುವಾಗ ದುರ್ಯೋಧನನ್ನು ಕಣ್ಣೆತ್ತಿ ನೋಡುತ್ತಿಲ್ಲವಲ್ಲ, ಇರಲಿ, ಆತನಿಗೆ ತಕ್ಕ ಪಾಠವನ್ನು ಕಲಿಸುವೆನು. ಯೋಗಮಾಯಿ ಜಾಗೃತಳ. ಸಾರ್ವಮ್ಮ, ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಎಂತಹ ಅಮಂಗಲ ಕಾರ್ಯವಿದು ಕೃಷ್ಣ. ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಪ್ರತಿನಿತ್ಯವೂ ನಾನು ಈ ಭೂದೇವಿಗೆ ನಮಸ್ಕರಿಸುತ್ತಿದ್ದೆ. ಅದರಂತೆ ಈ ದಿನವೂ ನಮಸ್ಕರಿಸಿದನು ಅಷ್ಟೇ. ಅಲ್ಲದೆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿದೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆವಿಗೂ ವೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆಂದು ಹೆಮ್ಮೆ ಪಡಬೇಡ. ಬಂದದ್ದಾಯಿತು, ಬಾ ಈ ಪೀಠದಲ್ಲಿ ಕುಳಿತುಕೋ. ಯಾರಿಗೂ ತಲೆಬಾರದ ಈ ನಮ್ಮ ಕೌರವೇಶ್ವರನು ನೀನು ಈ ದಿನ ಗೋಪಿಕಾಂಗನೆಯರ ಶ್ರೀಲೋಲನಲ್ಲವೇ? ಗೋಪಿಕಾಂಗನೆಯರ ನರ್ತನವನ್ನು ನೋಡಿ ನೋಡಿ ನೀನು ಬೇಸತ್ತಿರಬೇಕು. ಈ ದಿನ ನನ್ನರಮನೆಯ ರಾಜ ನರ್ತಕಿಯ ನರ್ತನವನ್ನು ನೋಡಿ ಆನಂದಿಸು. ಆದರೆ ಮೋಹಿಸಬೇಡ, ಎಚ್ಚರ. ಸಹೋದರ ದುಶ್ಯಾಸನ, ರಾಜನರ್ತಕಿಯನ್ನು ಬರಮಾಡು. ಹಲ ಭಾರತ ಕುಲ ತಿಲಕ ಕೌರವೇಶ್ವರ, ಮಹಾಭಾರತ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಭಾರತ ಕುಲ ತಿಲಕ ಕೌರವೇಶ್ವರ. ರಿಪು ಭಯಂಕರ ರೂಪ ಮನೋದರ, ರಿಪು ಭಯಂಕರ ರೂಪ ಮನೋದರ, ಛಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾಪ್ತ, ಛಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾಪ್ತ, ಸೋದರ ಮಾವನ ಕೌರವೇಶ್ವರ. ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವನ, ಗಾಂಧಾರಿ ದೇವಿಯ ಪ್ರೇಮದ ಕುವನ, ಎಲ್ಲವ ಪಲ್ಲವ ಈ ಜಗ ಮಲ್ಲ, ಪಲ್ಲವ ಪಲ್ಲವ ಈ ಜಗ ಮಲ್ಲವ, ಎಲ್ಲವ 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 ಪಲ್ಲವ 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 ಈ ಜಗ ಈ ಜಗ ಈ ಜಗ ಈಗ ಮಲ್ಲ ಮಲ್ಲ ಮಲ್ಲ.
ಒಮ್ಮೆ ಬೇಡಿಕೊಳ್ಳಿ. ಮಲ್ಲರ 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 ಮಲ್ಲ. ಎಲ್ಲ ಬಲ್ಲ ಬದಿದಾಗ ಮಲ್ಲ, ಎಲ್ಲ ಬಲ್ಲ ಬದಿದಾಗ ಮಲ್ಲ. ಕರುನಾಡು ಗುರುಭೂಪನಾದೇಶ್ವರ ಗುರುಬಂಕ ಕುಲತಿಲಕ ಮಕುಟೇಶ್ವರಾದಿ. ಕರುನಾಡು ಗುರುಭೂಪನಾದೇಶ್ವರ ಸಾರಂಗ ಫಲನಂತಿಕೆ ರಾಜ ಬಣ್ಣಧಾರೆ ನೀಲ ಬಣ್ಣಧಾರೆ ಕೊಳಲನಾದಕ್ಕೆ ಕೊಳಲನಾದದಲ್ಲಿ ನಲಿವ ನಮ್ಮ ಶ್ರೀಕೃಷ್ಣ ಹರಿ ಹರಿ ಹರಿ. ಹೇಳು, ಈ ಚಕ್ರೇಶ್ವರನ ಸನ್ನಿಧಾನದಲ್ಲಿ ಈ ಹರಿಯ ಗುಣಧ್ಯಾನವೇ? ಹೇಳು, ಮತ್ತೊಮ್ಮೆ ಹೇಳು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾದಿ. ಭೀಮನಿಗಿವನು ಕಡುವೈರಿ
ಹಸಿನ ಪುರದೊಡೆಯ ಗದದಾರಿ ಇವನಿಗೆ ಸರಿ ಸಾಟಿ ಸರಿಗದಿಲ್ಲಿ ಇವನಿಗೆ ಸರಿ ಸಾಟಿ ಯಾರಿಗದಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಂತ ಮಲ್ಲ ಛಲದಲ್ಲಿ ಬಲದಲ್ಲಿ ಛಲದಂತ ಮಲ್ಲ ಕರುಣಾಳು ಕುರುಬು ಪರಾಜೇಶ್ವರ ಕಲ್ಗಿಡದು ಕುರುವಂತ ಕುಲತಿಲಕ ಮಗುಟೆ ಪದಾತಿ ಕರುಣಾಳು ಕುರುಬು ಪರಾಜೇಶ್ವರ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಾಮ್ ತಾಮ್ ತಾ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತೈ 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 ಅಡಿ ಒಬ್ಬರಡೆ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಾಮ್ 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 ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತೈ 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 ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ತಗಿಡಿತಾಂ ತಗಿಡಿತಾಂ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗಿಡಿತಾಂ ತಗಿಡಿತಾಂ ಸಹೋದರ ದುಶ್ಯಾಸನ ತಗದಿಮಿ ತಗ ಚೆನ್ನು ತಗಿಡಿತಾಂ ತಗಿಡಿತಾಂ ತಗದಿಮಿ ತಗ ಚೆನ್ನು ತಗಿಡಿತಾಂ ತಗಿಡಿತಾಂ ತಗದಿಮಿ ತಗ ಚೆನ್ನು ತಗಿಡಿತಾಂ 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 ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಜ್ಜಂ ತಗಜಂ ತಗಿಟಜಂ ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನಕಂ ತಜ್ಜಂ ತಗಜಂ ತಗಿಟಜಂ ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನಕಂ ತಜ್ಜಂ ತಗಜಂ ತಗಿಟಜಂ ತದಿಗಿನ್ನತಂ 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 ತಗದಿಮಿ ತಗ ಚೆನ್ನು 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 ತಗದಿಮಿ ತಾಕು ತಜಂ ತರಿದಾ ತಜಂ ತರಿದಾ ತದಿಗಿನ್ನಕಂ ತಾದಿಗಿ ನ ಅತೋಂ ತದಿಗಿನ್ನತು ತದಿಗಿನ್ನತಂ 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 ತಾಕು ತಜಂ ತರಿದಾ ತದಿಗಿನ್ನಕಂ ತಾದಿಗಿ ನ ಅತೋಂ ತದಿಗಿನ್ನತು ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನತು ತದಿಗಿನ್ನತಂ ತದಿಗಿನ್ನತಂ ತದಿಗಿನ್ನತು ತದಿಗಿನ್ನತಂ 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 ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಾಮ್ ತಾಮ್ ತಗದಿನ ತಗದಿದಾಂ ತಾಮ್ ತಗದಿನ ತಗದಿದಾಂ ತಗದಿನ ತಗದಿದಾಂ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತದಿಗಿನ್ನತಂ ತಾಮ್ ತಾಮ್ ತಗದಿನ ತಗದಿದಾಂ ತಾಮ್ ತಗದಿನ ತಗದಿದಾಂ ತಗದಿನ ತಗದಿದಾಂ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತಾಮ್ ತಗದಿನ ತಗದಿದಾಂ ತಾಮ್ ತಗದಿನ ತಗದಿದಾಂ ತಗದಿನ ತಗದಿದಾಂ ತದಿಗಿನ್ನತಂ ತಾ ತದಿಗಿನ್ನತಂ ತಾ ತದಿಗಿನ್ನತಂ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗದಿಮಿ ತಗ ಚೆನ್ನು 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 ತಗದಿಮಿ ತಾ ತುಂಗ ತಕ್ಕ ತುಂಗ ದಿಗಿತ ತು ತಕ್ಕ ತುಂಗ ದಿಗಿತಕ 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 ತೈ ದಿಗಿತಕ 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 ತೈ ದಿಗಿತಕ 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 ತೈ ದಿಗಿತಕ ತೈ ದಿಗಿತಕ ತೈ ದಿಗಿತಕ ತಾ ತುಂಗ ತಕ್ಕ ತುಂಗ ದಿಗಿತ ತು ತಕ್ಕ ತುಂಗ ದಿಗಿತಕ 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 ತೈ ದಿಗಿತಕ ದಿಗಿತಕ ದಿಗಿ ತೈ ದಿಗಿತಕ 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 ತೈ ದಿಗಿತಕ ತೈ ದಿಗಿತಕ ತೈ ದಿಗಿತಕ ತಾ ತುಂಗ ತಕ್ಕ ತುಂಗ ದಿಗಿತ ಉದಕ್ಕ ತುಂಗ ದಿಗಿತಕ ದಿಗಿತಕ ತೈ ದಿಗಿತಕ ದಿಗಿತಕ ತೈ ದಿಗಿತಕ ದಿಗಿತಕ ತೈ ದಿಗಿತಕ ತೈ ದಿಗಿತಕ ತೈ ದಿಗಿತಕ ದಿಗಿತಕ ತೈ ದಿಗಿತಕ ತೈ ದಿಗಿತಕ ದಿಗಿತಕ ತೈ ದಿಗಿತಕ ತೈ ದಿಗಿತಕ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತಗ ಚೆನ್ನು ತಗದಿಮಿ ತದಿತ್ತ ತಗತ
ತದಿತ್ತ ತಗದಿಗುತ್ತದಿತ್ತ ತಾ ದಿ ಗಿನ್ನ ತೋಂ ತದ್ದಿ ಗಿನ್ನ ತದಿಗಿನ 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 ಪಗಿನಪ ಪಗ ಪಗಿನಪ ಪಗ ಪಿಗ ಪಗಿನಪ ಪ ಗಿನ ಪ ಅಬಗಿನಪ ಪಗ ಪಗಿನ ಪಗ ಪಗಿನ ಪಗ ಪಗಿನ ಪಗಿನಪ ಪಗ ಪಗಿನಪ ಪಗ ಪಿಗ ಪಗಿನಪ ಪ ಗಿನ ಪ ಪಗಿನಪ ಪಗ ಪಗಿನ 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 ಸಿಂಧುರಾಜ ಫಲ ಫಲ ಮಾವ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕ್ತೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಫಲೆ ಫಲೆ ಸಹೋದರ ದುಶ್ಯಾಸನ ಅಗ್ರಜ ರಾಜನರ್ತಕಿಯರ ವಜ್ರ ವೈಡೂರ್ಯ ಸಕಲ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಳುಹಿಸಿ. ಕೃಷ್ಣ, ನರ್ತನವನ್ನು ನೋಡಿದೆಯಲ್ಲವೇ? ಈಗ ಅರ್ಹಬಹುದು ಈ ರಾಜಸಭೆಯಲ್ಲಿ ನೀನು ಬಂದ ವಿಚಾರವೇನೆಂಬುದನ್ನ, ಅದು ರಾಜ್ಯದ ವಿಚಾರವೊಂದನ್ನು ಬಿಟ್ಟು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿ ನೀವು ಬರುತ್ತಿಲ್ಲವಲ್ಲವಲ್ಲ. ಮುರಾರಿಯು ಬಂದ ಮುಖ್ಯ ಉದ್ದೇಶವೆಂದು ಸಭೆಯಲ್ಲಿ ತಿಳಿಸಬಹುದೇ? ಪರಮ ಪೂಜ್ಯರ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪಾಪ, ಆತುರ ಮುಂತಾದ ಭಾವನೆ ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲದಿದ್ದರೆ ಮುಂದೆ ಆಗುವ ಅನರ್ಥಗಳೆಲ್ಲ ನೀವೇ ಕಾರಣರಾಗಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಕ್ಷತ್ರಿಯ ರಾಜ್ಯದ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಅಮೃತ ಶಾಂತಿಯಿಂದ ಅಭಿಷೇಕ ಮಾಡುವರು, ಇಲ್ಲವೇ ಭಯಂಕರ ರಕ್ತಧಾರಿಯಿಂದ ಈ ಮಾತೃಭೂಮಿಯನ್ನು ತೋರಿಸುವರು. ಇವೆರಡರಲ್ಲಿ ಒಂದು ಪ್ರಶ್ನೆ ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೆ. ಕಪಟದೂತ್ಯದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಾತ್ಮರಾದ ಪಾಂಡವರು ಪ್ರತಿಜ್ಞೆಯಂತೆ ಅಜ್ಞಾತವಾಸಗಳನ್ನು ನಿರ್ಣಯಿಸಿಕೊಂಡು ಬಂದಿದ್ದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಏನೆಂಬುದಾಗಿ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಈಗ ನಿಮ್ಮ ಪ್ರತಿಜ್ಞೆ ಉಳಿದಿದೆ. ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರ್ಯವನ್ನು ಮರೆತು ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯಗಳನ್ನು ಕೇಳಿದ್ದೀರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘಾವೈರ್ಯವನ್ನು ಮರೆತು ಕೊಡಬೇಕಾದ ರಾಜ್ಯದ ವಿಚಾರಕ್ಕಾಗಿ ಕೇಳುತ್ತಿರುವಾಗ ಲಾಕ್ಷಾದು ಕದಹನ, ಕಪಟದೂತ್ಯ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿ ವಸ್ತ್ರಾಭರಣ ಈ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ರಾಜ್ಯಕ್ಕಾಗಿ ನಿಮ್ಮನ್ನು ಎಸೆತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸಿದೆ ಶಾಂತಿ ಸಮಾಧಾನ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವೈ ಕದನ ಸುಯೋಧನ ಬೇಡ
ಅಣ್ಣ ತಮ್ಮಂದಿರ ಅಲ್ಲವೇ? ನಿಮ್ಮಲ್ಲಿ ವೈರತ್ವವು ತರವೇ? ಯೋಚಿಸಿ ನೋಡು ಸುಯೋಧನ. ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ಬಾಳುವುದು ಲೇಸಲ್ಲವೇ? ತಾತ, ನೀವಿನ್ನು ಕುಳಿತುಕೊಳ್ಳಬಹುದು. ಆಚಾರ್ಯರೇ, ಆಚಾರ್ಯರೇ, ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ಈ ವೈರವು ತರವೇ? ಯೋಚಿಸಿ ನೋಡು ಸುಯೋಧನ. ಆದುದರಿಂದ ಪಾಂಡವರಿಗೆ ಬರಬೇಕಾದ ಆತ ರಾಜ್ಯವನ್ನು ಕೊಟ್ಟು ಮುಂದೆ ಸೌಖ್ಯದಿಂದ ಬಾಳುವುದು ಮೇಲಲ್ಲವೇ ಸುಯೋಧನ? ಆಚಾರ್ಯರೇ, ನೀವಿನ್ನು ಕುಳಿತುಕೊಳ್ಳಬಹುದು. ವಿಧುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ ಅಥವಾ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತಿರುವವೋ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನು ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಔದತ್ಯವನ್ನು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ನಿಮ್ಮ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದನ್ನು ನೀನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಗ್ಪುಟತ್ವ. ಏನಂದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಈ ಕೌರವನನ್ನು ಸದೆ ಪಡೆಯಬೇಕೆಂದನಲ್ಲವೇ ಆ ನಿನ್ನ ಬಟ್ಟೆ ಬಾಕ ಭೀಮ. ಅದು ದುರಗ್ರಹ. ಲೋಕೈಕ ವೀರನಾದ ಈ ಕಣ್ಣನನ್ನು ವಧಿಸಬೇಕೆಂದು ಪಣ ದೊಡ್ಡನಲ್ಲವೇ ಆ ನಿನ್ನ ಪಾರ್ಥ. ಅದು ದುರಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದ್ದಾರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯೋಧನರ ಪೊಡಿಗೈದು ಕೃಷ್ಣ. ಈ ದುರ್ಯೋಧನ ದುಶ್ಯೋಧನರ ಪೊಡಿಗೈದು
ಈ ಭರತ ಖಂಡದಲ್ಲಿ ತಮ್ಮ ಕೀರ್ತಿಯ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಚಿಸುತ್ತಿರುವರಲ್ಲವೇ ಅವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಅವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರ ಏನು ಹೇಳಿದರು ಈ ಕೌರವರ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿದು ಹೊರಟರೆ ಸರಿ, ಇಲ್ಲವಾದರೆ ಸಹೋದರ ದುಶ್ಯಾಸನ, ಈ ಕೃಷ್ಣನಿಗೆ ನೀನೇನೊಂದು ಉತ್ತರ ಕೊಡುವೆ? ನೀತಿಶಾಸ್ತ್ರ ವಿಷಾದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯರಥಕ್ಕೆ ಭಂಗ ಬರುವುದೆಂಬ ತಿಳಿದು ಜ್ಞಾತಿಗಳೊಡನೆ ಶಾಂತಿ ಸಮಾಧಾನದಿಂದ ಇರಬೇಕೆಂದು ಬಯಸುವ ಧರ್ಮರಾಯನ ಧರ್ಮವನ್ನು ಇಡೀ ಪ್ರಪಂಚವೇ ಬಲ್ಲದು. ಪರಶಿವನೊಡನೆ ಹೋರಾಡಿ ಆತನನ್ನು ಮೆಚ್ಚಿಸಿ ಪಾಶುಪಾತವನ್ನು ಪಡೆದ ಅರ್ಜುನನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮವೇನೂ ನಡೆಯದು. ಪ್ರಳಯ ಕಾಲದ ಗುಡುಗಿನಂತೆ ಸಿಂಹನಾದವನ್ನು ಮಾಡುತ್ತಾ ಶತ್ರುಗಳ ಬಲವನ್ನು ಹಿಮ್ಮೆತ್ತುಕುವ ಸಹಸ್ರ ಆನೆಗಳ ಬಲವುಳ್ಳ ರೌದ್ರಾಸ ಸಂಭೂತನಾದ ಭೀಮಸೇನನ ಪರಾಕ್ರಮವನ್ನು ಅನೇಕ ಸಾರಿ ನೀವೇ ನೋಡಿರುವಿರಿ. ಇನ್ನು ಮಾದ್ರಿಕುಮಾರನ ಸಾಮಾನ್ಯರೇ, ಯೋಚಿಸಿ ನೋಡು. ಕೃಷ್ಣ, ಏನಂದೆ? ಆ ನಿನ್ನ ಪಾಂಡವರನ್ನು ಇದುವರೆಗೂ ಹೊಗಳಿದೆಯಲ್ಲವೇ? ಈಗ ಕೇಳು, ನಾನು ಹೇಳುವೆನು ನನ್ನವರ ಪರಾಕ್ರಮವನ್ನ. ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡನಂತೆ ಮೆರೆಯುತ್ತಿರುವ ಆ ನಿನ್ನ ಬಂಡ ಭೀಮನ ಗುಂಡಿಗೆ ಬಿಸಿಲನ್ನು ಹೀರಲು ಬಾಣ ತೊಟ್ಟು ನಿಂತಿದ್ದಾನೆ ಏ ನನ್ನ ಸಹೋದರ ದುಶ್ಯಾಸನ. ಇವನೇನು ಸಾಮಾನ್ಯನೇ? 100 ಮದ್ದಾನೆಗಳು ಒಟ್ಟಿಗೆ ಬಂದರು ಭಕ್ಕು ಬರೆಯಬಲ್ಲ ಆದ ಗಜ ಈ ನನ್ನ ಸಹೋದರ ದುಶ್ಯಾಸನ. ಇವನ ಮುಂದೆ ಆ ನಿನ್ನ ಹೊಟ್ಟೆ ಭಾಗ ಭೀಮನನ್ನು ಹೊಗಳುತ್ತಿರುವೆಯ? ಇನ್ನು ಪರಶಿವನಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದೆ ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಆ ನಿನ್ನ ಪಾರ್ಥ, ಅವನನ್ನು ಹೊಗಳುತ್ತಿರುವೆಯ? ರಣಾಂಗಣದಲ್ಲಿ ನಿಂತು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಈ ನನ್ನ ಪ್ರಾಣಾಪ್ತ ಮಿತ್ರ ಕರ್ಣನೇನಾದರೂ ರಣಾಂಗಣದಲ್ಲಿ ಪಣ ತೊಟ್ಟು ನಿಂತರೆ ಆ ನಿನ್ನ ಪಾರ್ಥನ ಶಿರವನ್ನು ಹರಿಯುವವರೆಂದು ಬಿಡುವವನಲ್ಲ ಈ ನನ್ನ ಪ್ರಾಣಾಪ್ತ ಮಿತ್ರ ಕರ್ಣ. ಇವನ ಪರಾಕ್ರಮ ನಿನಗೆ ತಿಳಿಯದೆ ಏನು? ಈ ನನ್ನ ಮಾವ ಸಿಂಧುರಾಜ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆದು ಕೃಷ್ಣ ಎದುರು ಬಂದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತೊಗೆಯಲು ಪಣ ತೊಟ್ಟು ನಿಂತಿದ್ದಾನೆ ಈ ನನ್ನ ಮಾವ ಸಿಂಧುರಾಜನ ಪರಾಕ್ರಮ ತಿಳಿಯದೆ ಇನ್ನು ಆ ನಿನ್ನ ಕುನ್ನಿ ಪಾಂಡವರು ನಕುಲ ಸಹದೇವ ಅವರನ್ನು ಸದೆ ಪಡೆಯಲು ಅಧಿರಥ ಮಹಾರಥಿಗಳಂತಹ ಮಹಾಮೇಧಾವಿಗಳೇ ಈ ಕುರುರಾಂಚಾಂಜಲಿ ಸ್ಥಾಪಿತವಾಗಿರುವಾಗ ಆ ನಿನ್ನ ಕುನ್ನಿ ಪಾಂಡವರನ್ನು ಹೊಗಳುತ್ತಿರಬೇಕು ಕೃಷ್ಣ, ಸಲ್ಲದು. ಸಹೋದರ ದುಶ್ಯಾಸನ, ಈ ಕೃಷ್ಣನಿಗೆ ನೀನೇನೊಂದು ಉತ್ತರ ಕೊಡುವೆ? ಅರ್ಧ ರಾಜ್ಯ ಕೊಡುವುದೋ ಅಥವಾ ಯುದ್ಧ ಮಾಡಿ ಗೆಲ್ಲುವುದೋ? ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಸಹೋದರ ನಿಜ ಅದು
ಸಹೋದರ ಸಹಸ್ರ ಸರ್ಪಗಳ ಕಡಿತವನ್ನು ಒಮ್ಮೆ ಸಹಿಸಬಲ್ಲೆ, ಕೋಟಿ ಕೋಟಿ ಈಟಿಗಳ ಹಿರಿತವನ್ನು ಒಟ್ಟಿಗೆ ತಡೆಯಬಲ್ಲೆ, ಹುಚ್ಚುತನದ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ, ಎದ್ದು ನಿಂತ ಎದುರಾಳಿಗಳ ಸೊಕ್ಕಳಿಗಿಸಬಲ್ಲೆ. ಆದರೆ ಇಂತಹ ನುಡಿಗಳು ಮಾತ್ರ ಸಹಿಸಲಾರೆ ಕೃಷ್ಣ. ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆಯ ಬಿಸಿ ರಕ್ತವನ್ನು ಇರಲು ಸದಾ ಸಿದ್ಧನಾಗಿರುವೆನು. ಹೋಗು, ಸಮರವೇ ಸಿದ್ಧ. ಅಲ್ಲ ಬಲ ಸಹೋದರ, ಸರಿಯಾದ ಉತ್ತರವನ್ನು ಕೊಟ್ಟ ಸಹೋದರ. ಸಿಂಧುರಾಜ, ಕೃಷ್ಣನಿಗೆ ನೀನೇನೆಂದು ಉತ್ತರ ಕೊಡುವೆ? ಸಿಂಧುರಾಜ, ಪಾಂಡವರಿಗೆ ಒಂದು ಸೂಜಿ ಮನೆಯವಷ್ಟು ಭೂಮಿಯನ್ನು ಕೊಡಲಾರದು. ಏಕೆಂದರೆ ಅವರು ನನಗೆ ಮಾಡಿದ ಕೃತ್ಯವನ್ನು ನೆನೆಸಿಕೊಂಡರೆ ಅವರನ್ನು ಕಾಡಿದಾಕವಷ್ಟು ಕೋಪ ಬರುತ್ತದೆ. ಕೃಷ್ಣ, ಇದು ಗೋಪಿಕಾಂಗಿಯರ ಬೆಣ್ಣೆ ಮುದ್ದೆಗಳಲ್ಲ. ನಾನೇನು ಬಳೆ ತೊಟ್ಟು ಕುಂತಿಲ್ಲವೋ ಗೊಲ್ಲ. ಇದು ಭೀಕರ ಮುತ್ತಿ ಪಂಜರ. ಎಚ್ಚರ ತಪ್ಪಿದರೆ ನೀನಿನ್ನ ಬಂದ ದಾರಿಯಿಂದ ನಡೆಯುವುದು ಒಳ್ಳೆಯದು. ಇಲ್ಲವಾದರೆ ಹಲ ಸಿಂಧುರಾಜ, ಸರಿಯಾದ ಉತ್ತರವನ್ನೇ ಕೊಟ್ಟೆ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲೆ ನನ್ನ ಅಗೆ ತೀರದ ಹೊರತು ಈ ರಾಜೇನಿಗೆ ಮೃಷ್ಟನ್ನು ವೃದ್ಧಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನೇ ಬಯಸುತ್ತಿರುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಅದು ನಿಜ. ಕರ್ಣ, ನೀನು ಇವರಂತಲೇ ಮಾತನಾಡುತ್ತಿರುವೆಯ? ಅರ್ಜುನನ ವೈಯಕ್ತಿಕ ವೈರ್ಯಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಭೂತನಾಗಿ ಬಂದಿಹ ನಿನಗೆ ಸಾಧನಾರೋ. ಹಿತವಾ ಬಯಸಿದ್ದೆಗೆ ಬಯಸಿದೊಡೆ ಬರುವುದು ಘೋರ ಸಮರ. ವಿಷಯವ ವಲ್ಲವನೇ ಸಲ್ಲದು ನಿನಗೆ ವಲ್ಲವನೇ. ವಾಮ ವಲ್ಲವನೇ.
ಹಿತವನು ಬಯಸುತ್ತ ತಂದೆಯ ನಾಟಕವ ಆಡಲೆಂದು ಬಂದೆಯ ನಾಟಕವ ಆಡಲೆಂದು ಬಂದೆಯ ಸಲ್ಲದು ನಿನಗೆ ಅಲ್ಲವನೇ ಎಲ್ಲ ವಿಷಯವ ಅಲ್ಲವನೇ ಸಲ್ಲದು ನಿನಗೆ ಅಲ್ಲವನೇ ವಲ್ಲಭನೇ ಹಠವಂತರು ನಾವು ಹಠವಂತರು ನಾವು ಇಡವಿದು ತಿಳಿನಿ ಹಠವಂತರು ನಾವು ಇಡವಿದು ತಿಳಿನಿ ಪುರಗಳು ಮಾತನ ಶಿರವನ್ನು ಕರೆಯುವೆ ಪುರಗಳು ಮಾತನ ಶಿರವನ್ನು ಕರೆಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ರಾಮ ವಲ್ಲಭನೇ ಕೃಷ್ಣ ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಿಲ್ಲವೇ ಕೃಷ್ಣ? ಈ ನಿನ್ನ ಧರ್ಮಕ್ಕಿದ್ದಲು ಸದಾ ನನ್ನ ಧನು ಮನ ಧನ ಇವೆಲ್ಲವನ್ನು ಈ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಅರ್ಪಿಸಿದ್ದನಿರುವ ನನ್ನ ಧರ್ಮವೇ ಮೇಲಿನ ಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ. ಫಲ ಫಲ ಸರಿಯಾಗಿ ಹೇಳಿದೆ ಕರ್ಣ. ಕರ್ಣ ಯಾದವಾಗ್ನೆಯ ಗಂಟಲು ಬಿಗಿದಪ್ಪನಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಮೇಲೆ ಬಿರಿತು. ಮೊದಲ ಮತ್ತನಾದ ಇವರೊಡನೆ ಮಾತನಾಡುವುದೇ ಹೆಚ್ಚ. ದುರ್ಯೋಧನ, ಆದರೂ ಒಂದು ಮಾತನ್ನು ಕೇಳು. ಭಾರತ ಭೂಮಿ ಜಯಿಸಿ ದುರಾಶ, ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಸೌರ್ಯ ವಿರಾಜಿಸುವ ಸಹೋದರ ನಿರಾಕರಿಸಿದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ, ಕರೆಸಿ ಅನುಜಾತರ ಅನುಜಾತರ ಕರೆಯ ನಿಂತು ಜಾತಿ ಕರೆಯ ನಿಂತು ಜಾತಿ ಭೈರವನೆ ಶೈವನೆಯ ತಾಳೈ ಭೈರವನೆ ಶೈವನೆಯ ತಾಳೈ ಬಾಳೈ ಬರ್ಮನೆ ಬಾಳೈ ಬರು ಧರ್ಮ ನಿರುತ ಸುಗುಣ ಬೆರಿತ ಕರುಣ ಬರುತ್ತ ಭಾರತ ಭೂಮಿ ಜಯಿಸಿ ದುರಾಶ, ಸಮಾನ ಸೌರ್ಯ ವಿರಾಜಿಸುವ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಶ, ಜಯಿಸಿ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿವೆ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು.
ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಶಾಂತಿ ಹೊರತಾಗಿ ಮತ್ತೇನವರೆಗೆ ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವಿ. ಶತ್ರುಗಳ ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸರು. ಈ ಸಾಮ್ರಾಜ್ಯ ಶಾಸನವು ನಿರಾಶವಾಗಿ ನಿನ್ನ ಕೈ ಸೇರುವುದು. ಪಾಂಡವನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವಸೃಷ್ಟಿಯಲ್ಲಿ ಅಪ್ರತಿಮೆನಿಸುವೆ. ಈ ಮಾನವ ಲೋಕವು ನಿನ್ನ ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋಗಲಿ. ಅವರ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಂಬಂಧಿಸು. ದಾನವ ವಿಜಯಿ ಯದುಪತಿಯು ಇಂದು ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿಯ ನಿಮ್ಮೆಲ್ಲರ ಸಲುವಾಗಿ ಮುಂದೊಂದು ಭೀಷಣ ಯುದ್ಧದಲ್ಲಿ ಮಾನವ ಕೋಟಿ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬಿಡು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡಿರುವುದು ನನ್ನ ತಪ್ಪೇ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಏಳು ವಾಸುದೇವ, ಪಾಂಡವರು ಧರ್ಮವಿಹುದೇ ಏಡಿ ಪಾಂಡವರಲೆ ಕ್ಷಾತ್ರ ಧರ್ಮವಿಹುದೇ ಏಡಿ ಪಾಂಡವರಲಿ ರೂಢಿಯೊಳಗವರೆಂದು ವೀರರೆನಿತರೈ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ ಹೊರಿತು ನೀನಿದಲ್ಲವಾ? ಹೊರಿತು ನೀನಿದಲ್ಲವಾ? ಕ್ರಾಂತಿ ಮೂಡಿದೆಯೋ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಬಿಟ್ಟ, ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದ ಪಾಂಡವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ ನನ್ನಿಂದಾಗದು, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅದಕ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಮಾತಿನಂತೆ ಯುಧಿಷ್ಠರನ್ನು ಕಪಟ ದೂತಿ ಕಳೆದೆಂದು ಮರಿತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತವೆಂದೇ ನಿನ್ನನ್ನು ಹಿಂಬಾಲಿಸುವುದು. ಧರ್ಮನಿಷ್ಠರು ಸ್ನೇಹಶೀಲರಾದ
ಆತ್ಮೀಯ ಬಂಧುಗಳಲ್ಲಿ ಜಗನ್ಯಾದವಾದ ರಾಕ್ಷಸಿ ವೃತ್ತಿಯನ್ನು ಮಾಡಿಸಿದೆ. ವಾಣಾವತರ ಅರಗಿನ ಮನೆ, ಏಕಚಕ್ರನಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲ ನಮ್ಮ ಅರ್ಥಯ. ಭೀಷ್ಮ ದ್ರೋಣಾದಿಗಳ ಮಾತನ್ನೇ ಧಿಕ್ಕರಿಸಿ ಅನ್ಯಾಯಾಚರಣೆ ನಡೆಯುತ್ತಿರುವ ನಿನಗೆ ಕೀರ್ತಿಯು ಸೇರಿಸುವ ಎಂದಿಗೂ ದೊರಕದು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಕೃಷ್ಣ. ಕುರುವೀರರಿಂದ ರಚಿಸಲ್ಪಟ್ಟ ಕುರು ಸಾಮ್ರಾಜ್ಯ. ಕುರು ಸಾಮ್ರಾಜ್ಯ. ದುರ್ಯೋಧನ ಹೋಗಲಿ, ಇಂದ್ರಪ್ರಸ್ಥಾದ 5 ಊರುಗಳನ್ನಾದರೂ ಕೊಡು, ಪಾಂಡವರು ಅದನ್ನೇ ತೃಪ್ತರಾಗುವರು. 5 ಊರು, 5 ಮಾರು ಭೂಮಿಯಲ್ಲಿ ಒಂದು ಗೋವು ಪಾದವಿಟ್ಟರೆ ಅದರಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಭೂಮಿಯನ್ನು ಕೊಡಲಾರೆ ಕೃಷ್ಣ, ಕೊಡಲಾರೆ. ನಮ್ಮ ಭೀಮಸೇನು ಮಹಾವರಾಟ. ಅವನೇನಾಡು ಸಿಡಿದಿದ್ದರೆ ನಿಮಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿಬಿಡುವನು. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಒಂದು ಊರೇಕೆ ಕೃಷ್ಣ, ಹಿಂದೆ ಭಿಕ್ಷೆ ಬೇಡಿದ 50 ಗ್ರಾಮಗಳು ಸಿದ್ಧವಾಗಿರುವವು. ಭಿಕ್ಷ ಪಾತ್ರೆ ಕೊಡುವೆನು, ಭಿಕ್ಷೆ ಬೇಡಿ ಜೀವಿಸಲಿ ಯಾರಿಲ್ಲ ಪಾಂಡವರು. ನಮ್ಮ ಭೀಮಸೇನೇನೋ ಮಹಾವರಾಟ. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಕೇಳಿದಿರಾ ಒಂದು ಊರಂತೆ, ಆ ಬಂಡ ಭೀಮನಿಗೊಂದು ಊರಂತೆ. ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚಡೆಯ ಕಟ್ಟಾಳು ಈ ಕಲಿ ಕೌರವನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಸಹೋದರಿ ಪಾಂಡವ ಪತ್ನಿ ಪಾಂಚಾಲಿ ಅಂದೇ ಕೊಟ್ಟ ಕೃಷ್ಣಾನೀ ಛಲವನ್ನ ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಭೂಮಿಗಿಳಿದು. ಕೃಷ್ಣ, ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಭೂಮಿಗಿಳಿದು ಕದನಕ್ಕೆ ಕೆರೆದು ನಿಂತರೂ ಸರಿಯೇ, ಈ ಹಸ್ತಿನಾವತಿಯ ರತ್ನ ಸಿಂಹಾಸನದ ಉದಿರಾಗ್ನಿಯಲ್ಲಿ ಹೊರಿದು ಭಸ್ಮವಾದರೂ ಸರಿಯೇ, ಈ ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿ ಮಣಿ ಮಕುಟ ನವರತ್ನ ಖಚಿತ ಸಿಂಹಾಸನಾಧೀಶ್ವರನ 99 ಮಂದಿ ಸಹೋದರರೊಳಗೂಡಿ ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ, ಕುರು ಪಾಂಡವರ ರಕ್ತದ ಮಡುವಿನಲ್ಲಿ ಈ ರತ್ನ ಸಿಂಹಾಸನ ಕೊಚ್ಚಿ ಹೋದರೂ ಸರಿಯೇ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿಲ್ಲವ ರಾಜ್ಯವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡ, ಛಲಗಳು ಕಲಿದರ್ತದೆ. ಛಲವನ್ನು ಬಿಡದಲೆ ಕಡು ಕಲಿದರು. ಛಲವ ಜಯಿಸಿ ಗಜಮುಖ ತೊಡುನ, ಛಲವ ಜಯಿಸಿ ಗಜಮುಖ ತೊಡುನ, ಛಲವ ಜಯಿಸಿ ಗಜಮುಖ ತೊಡುನ. ಕೊಡುವುದಿಲ್ಲ ರಾಜ್ಯ, ಕಡೆಯ ಮಾತಿದು ವೀರತ್ವದಲ್ಲಿ ಬಿಡುವುದಿಲ್ಲ ರಾಜ್ಯ. ಆ ಪಾಂಡು ನಂದನರು ಎಂದು ನನ್ನ ಯುದ್ಧವ, ಆ ಪಾಂಡು ನಂದನರು ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಳ್ಳುವೆಲ್ಲ, ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಳ್ಳುವೆಲ್ಲ. ಕೊಡುವುದಿಲ್ಲ
ರಾಜ್ಯವ ಹರ ಕೃಷ್ಣ ನೂತನಲ್ಲಿ ಪಾಂಡವರು ಸೋತು ರಸರಾಗಿಹರು ಹಿಂದಿ ಪತ್ರವನ್ನಿಯು ಹೀಪರು ನುಡಿಯುವುದೇ ಹಿಂದಿ ಪತ್ರವನ್ನಿಯು ಹೀಪರು ನುಡಿಯುವುದೇ ತೊಡಗುತ್ತಿಲ್ಲವ ರಾಜ್ಯವ ಕಡೆಯ ಮಾತಿದು ವೀರತ್ವದಲ್ಲಿ ತೊಡಗುತ್ತಿಲ್ಲವ ರಾಜ್ಯವ ತೊಡಗುತ್ತಿಲ್ಲವ ರಾಜ್ಯವ ತೊಡಗುತ್ತಿಲ್ಲವ ರಾಜ್ಯವ ಯುದ್ಧ ಈ ಧೀರ ಧೀಮಂತ ಶೂರ ಸಾಮ್ರಾಟನೊಡನೆ ಯುದ್ಧ ಅಟ್ಟಹಾಸದಿಂದ ಈ ಭರತ ಕಂಡವನೇ ಮೆಟ್ಟಿ ಕೃಷ್ಣ ಅಟ್ಟಹಾಸದಿಂದ ಈ ಭರತ ಕಂಡವನೇ ಮೆಟ್ಟಿ ದಿಟ್ಟತನದಿಂದ ಪರಿಪಾಲಿಸಲು ಬಂದಿರುವ ಈ ಕುರು ಸಾಮ್ರಾಜ್ಯವನ್ನ ನಿನ್ನ ಕೆಟ್ಟ ಪಾಂಡವರ ಕೈಯಲ್ಲೊಪ್ಪಿಸಲು ನಾವೇನು ರಣ ಹೇಳಿಯೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ತಿಳಿದುಕೋ, ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆತ್ಮಾನದಲ್ಲಿ, ವೀರರತಿಕರ ಮಹಾಘೋಷದಲ್ಲಿ. ಹಾಗೆಂದು ನಿನ್ನ ಪಾಂಡವರಿಗೆ ತಿಳಿಸು. ಕತಿ ಬೇಡೈಸಿಯೋದನ್ನೇ ತೋರಿಗ ಜ್ಞಾತಿಗಳು ಕತಿ ಬೇಡೈಸಿಯೋದನ್ನೇ ತೋರಿಗ ಜ್ಞಾತಿಗಳು ಅದಕ್ಕಿಂತ ಬದಲದೆ ಅದೇ ಮಾತ ಮಗಳಿಗೆ ಅದಕ್ಕಿಂತ ಬದಲದೆ ಅದೇ ಮಾತ ಮಗಳಿಗೆ ಕುಲಹೀನ ಕುಲವ ಮರದಯ್ಯ ಹುರದೊಳು ಹರಿಯದೆ ಹಿಡಿದನು ಕದನದೊಳು ನಡೆದಿಪ ಮದವ ನಡೆದಿಪ ಚತುರರಿ ಮರುಳೆ ಮಂದಮತಿಯದೆ ಮುಂದರಲಿಯದೆ ಮಂದಮತಿಯದೆ ಮುಂದರಲಿಯದೆ ದುಂದುಗವ ಪಡುವೆ ನೀ ದುಂದುಗವ ಪಡುವೆ ಸೈರಿಸಬಲ್ಲವರ 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 ಪರಮ ಪುರುಷನೆಂಬ ಬಿರುದನ್ನು ಹರವಿಯೋ ಹರಗಿದ್ದೆ ಕೆಡುತ್ತನೆ ಪರಮ ಪುರುಷನೆಂಬ ಬಿರುದನ್ನು ಹರವಿಯೋ ಹರಗಿದ್ದೆ ಕೆಡುತ್ತನೆ ಗತಿ ಬೇಡೈಸಿಯೋದನ್ನೇ ತೋರಿಗ ಜ್ಞಾತಿಗಳು ಸೇರೆ ಗತಿ ಬೇಡೈಸಿಯೋದನ್ನೇ ತೋರಿಗ ಜ್ಞಾತಿಗಳು ಸೇರನೆ ಸೇರನೆ ಸೇರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿದ ಕುರುಕುಲದ ಕಳಂಕ ಸ್ವರೂಪನೇ, ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲದ ಕಳಂಕ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ನಿರ್ಣಯವಿಟ್ಟಿರುವೆನು. ಯಾರಿಗೋ? ಇನ್ಯಾರಿಗೆ? ಈ ನಮ್ಮ ಕೌರವೇಶ್ವರನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಕೌರವೇಶ್ವರ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ಶಕುನಿ ಮಾವನವರು ಸೂಕ್ತ ಸಲಹೆಯೊಂದನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನ ಸಲಹೆಯಿಂದ ಮೇಲೆ ಅದು ಅದ್ಭುತವಾಕಾರ ಇರಬೇಕು. ಹೌದು ಹೌದು, ನಿನ್ನ ಅದ್ಭುತಾಕಾರ ಸೌಕರ್ಯಕ್ಕೆ ಅದ್ಭುತವಾಗಿಯೇ ಇದೆ.
ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಸಹೋದರ ದುಶ್ಯಾಸನ. ಬಂಧಿಸಿ ಈ ಕೃಷ್ಣನನ್ನ. ಯಾರನ್ನು ಬಂಧಿಸುವಿರ? ಮಂದ ಮತಗಳಿರ ನಿನ್ನ ಅಂಗಾಂಗವನ್ನು ಬಂಧಿಸಿ ನಿನ್ನ ದುಡುಕು ಬುದ್ಧಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬೆಸೆಬಂಧಿಸುತ್ತೀರ. ಇದು ನಿಮ್ಮಿಂದ ಆಗದು. ಎತ್ತ ವ್ಯರ್ಥ. ಕೃಷ್ಣನ ಬೆದರಿಕೆಯ ಪೊಳ್ಳು ಮಾತುಗಳಿಂದ ಪ್ರಯೋಜನವಿಲ್ಲ. ಬಂಧಿಸಿರಿ ಕೃಷ್ಣನನ್ನ ಯಜ್ಞದಿಂದ. ಬಂಧಿಸಿರಿ, ಬಂಧಿಸಿರಿ, ಬಂಧಿಸಿರಿ. ಮಾಯೆ, ಮಾಯೆ, ಎಲ್ಲೆಲ್ಲೂ ಮಾಯೆ, ಮಾಯೆ, ಕರ್ಣ, ನೀನು ನನ್ನ ಸಂಕಟ ಬಾ. ನಿನಗೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಕೇಳಿಕೊಂಡು ಹೇಳಿದ್ದೇನೆ.